ನಮಸ್ಕಾರ ವೀಕ್ಷಕರೇ, ಕನ್ನಡ ಜಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಗುರುಪ್ರಸಾದ್ ಆರಗಿಡೆ. ಇವತ್ತು ನಾನೊಂದು ವಿಶೇಷ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇದ್ದೇನೆ. ಏನಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಸಿರಿತನ ಮತ್ತು ನೆಮ್ಮದಿ ಎರಡೂ ಕೂಡ ಒಂದೇ ಹಂತದಲ್ಲಿ ನಮಗೆ ಒದಗಿ ಬರಬೇಕು ಮತ್ತು ಅದರದ್ದು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿದರೆ, ಇದು ಅತಿ ಅಗತ್ಯವಾಗಿ ನಾವು ಪಾಲಿಸಬೇಕಾದಂಥ ಒಂದು ವಿಷಯ ಅಂತ ಹೇಳುವಂಥದ್ದು ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಅದೇನಂತ ಹೇಳಿದರೆ, ನಮ್ಮಲ್ಲಿರುವಂಥ ಅಹಂಕಾರವನ್ನು ನಾವು ನಿಯಂತ್ರಿಸಿಕೊಂಡ್ರೆ ಮಾತ್ರ ನಾವು ಈ ಎರಡು ಇದನ್ನು ಒಟ್ಟಿಗೆ ಪಡೀಲಿಕ್ಕೆ ಆಗ್ತದೆ. ಒಂದು ಸಿರಿತನ ಮತ್ತೊಂದು ನೆಮ್ಮದಿ. ಆದರೆ ಇದು ಎರಡೂ ಕೂಡ ಒಟ್ಟಿಗೆ ಪಡೆಯುವಲ್ಲಿ 90% ಜನಕ್ಕೆ ಸಾಧ್ಯವೇ ಆಗಿರುವುದಿಲ್ಲ. ಯಾಕಂತ ಹೇಳಿದರೆ, ಇದರದ್ದೊಂದು ವಿಧಾನ ಇದೆ. ಅಹಮ್ಮನ್ನು ನಿಯಂತ್ರಿಸುವುದು ಅಂತ ಹೇಳಿದರೆ ಅದು ಅರಿಷಡ್ವೈರಿಗೆ ಸಂಬಂಧಿಸಿದಂಥ ಒಂದು ವಿಷಯ ಆಗಿರುತ್ತದೆ. ಯಾವಾಗ ನಾವು ಅರಿಷಡ್ವೈರಿಯನ್ನು ಕಂಟ್ರೋಲಿಗೆ ತರಲಿಕ್ಕೆ ನಮಗೆ ಗೊತ್ತಿಲ್ವೋ, ಆವಾಗ ಅಹಮ್ಮನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆವಾಗ ಯಾವ ರೀತಿ ನಾವು ಅಹಮ್ಮನ್ನು ನಿಯಂತ್ರಿಸಿಕೊಳ್ಬೇಕು, ಇದಕ್ಕೇನಾದರೂ ಮಾರ್ಗ ಇದೆಯಾ ಅಂತ ಕೇಳಿದರೆ, ಅದಕ್ಕೆ ಸ್ಪಷ್ಟವಾದಂಥ ಮಾರ್ಗವನ್ನು ಪುರಾಣದಲ್ಲಿ ತಿಳಿಸಿದ್ದಾರೆ. ಅದೇನಂತ ಹೇಳಿದರೆ, ಈಗ ಪ್ರತಿಯೊಬ್ಬರೂ ಕೂಡ ಇದನ್ನು ಅನುಷ್ಠಾನಗೊಳಿಸ್ಕೊಳ್ಬೋದು. ನಮಗೆ ಅಹಂ ಇದೆಯೋ ಇಲ್ಲವೋ ಅಂತ ಹೇಳುವಂಥ ದ್ವಂದ್ವ ಇದ್ದಲ್ಲಿಯೂ ಕೂಡ ಇದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ, ಆವಾಗ ಏನಾದರೂ ಅಂತಹ ಒಂದು ನೆಗೆಟಿವ್ ಎನರ್ಜಿಗಳು ನಮ್ಮಲ್ಲಿ ಇದ್ದರೂ ಕೂಡ ಅದು ತನ್ನಿಂದ ತಾನಾಗಿ ನಿರ್ಮೂಲನ ಆಗೋದ್ರಲ್ಲಿ ಸಂಶಯ ಇಲ್ಲ. ಅದು ಯಾವ ರೀತಿ ಅಂತ ಹೇಳಿದರೆ, ನಾವು 40 ದಿನಗಳ ಒಂದು ವ್ರತದ ರೀತಿಯ ಒಂದು ಆಚರಣೆಯನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಅದೇನಂತ ಹೇಳಿದರೆ, ಈ 40 ದಿನಗಳಲ್ಲಿ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಹೊತ್ತಿನಲ್ಲಿ ಮಹಾವಿಷ್ಣುವಿನ ಒಂದು ಸ್ಮರಣೆಯನ್ನು ಮಾಡಬೇಕು. ಅದು ಯಾವ ರೀತಿ ಅಂತ ಹೇಳಿದರೆ, ಓಂ ನಮೋ ನಾರಾಯಣಾಯ ಅಂತ ಹೇಳುವಂಥದ್ದನ್ನು ಪ್ರತಿದಿನ 108 ಸಲ ಬೆಳಿಗ್ಗೆ, 108 ಸಲ ಸಾಯಂಕಾಲದ ಸಮಯದಲ್ಲಿ 40 ದಿನಗಳ ತನಕ ನಾವು ಪ್ರತಿದಿನವೂ ಮಾಡ್ತಾ ಬಂದಲ್ಲಿ, ಆವಾಗ ಈ ಅಹಂ ಅಂತ ಹೇಳುವಂಥ ಒಂದು ನೆಗೆಟಿವ್ ಎನರ್ಜಿ ಇದೆ, ಅದು ನಮ್ಮಿಂದ ತನ್ನಿಂದ ತಾನಾಗಿಯೇ ದೂರ ಆಗ್ತದೆ. ಆದರೆ ಖಾಲಿ ಇದೇ ರೀತಿಯಲ್ಲಿ ಮಾಡಿದರೆ ಆಗೋದಿಲ್ಲ. ನಾವು ಈ ಒಂದು ಜಪವನ್ನು ಮಾಡುವಾಗ ಓಂ ನಮೋ ನಾರಾಯಣಾಯ ಅಂತ ಹೇಳುವಂತಹ ಒಂದು ವಿಷ್ಣುವಿನ ನಾಮ ಜಪವನ್ನು ಮಾಡುವಾಗ ಏಕಾಗ್ರ ಚಿತ್ತವಾಗಿ ಯಾವುದೇ ರೀತಿಯ ಒಂದು ಮನಸ್ಸಿನಲ್ಲಿ ಗೊಂದಲ ಇಲ್ಲದ ಹಾಗೆ ವಿಷ್ಣುವಿನನ್ನು ಮನಸ್ಸಿನಲ್ಲಿ ನೆನೆಯುತ್ತಾ 108 ಸಲ ಅವನ ಒಂದು ನಾಮ ಜಪವನ್ನು ಮಾಡಬೇಕು. ಆ ನಂತರದಲ್ಲಿ ಆ 108 ಸಲ ನಾಮ ಜಪವನ್ನು ಮಾಡಿದ ನಂತರದಲ್ಲಿ 10 ನಿಮಿಷಗಳ ಕಾಲ ಏನು ನಮ್ಮ ಅನುಭವ ಇದೆ, ಆ ಒಂದು ಅನುಭವವನ್ನು ನಾವು ಪುನಃ ಅವಲೋಕಿಸಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂತ ಹೇಳಿದರೆ, ನಾವು 108 ಸಲ ಈ ವಿಷ್ಣುವಿನ ಓಂ ನಮೋ ನಾರಾಯಣಾಯ ಅಂತ ಹೇಳುವಂಥ ಒಂದು ನಾಮಜಪವನ್ನು ಮಾಡಿದ ನಂತರ ನಾವು 10 ನಿಮಿಷಗಳ ಕಾಲ ನಮ್ಮ ಉಸಿರಿನ ಮೇಲೆ, ನಮ್ಮ ಶ್ವಾಸ ಏನು ನಾವು ಉಸಿರಾಡ್ತೇವೆ ಅದರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿ 10 ನಿಮಿಷಗಳ ಕಾಲ ತದೇಕ ಚಿತ್ತದಿಂದ ಆ ಉಸಿರಿನ ವೇಗವನ್ನು ನಾವು ಗಮನಿಸ್ತಾ ಬಂದ ಹಾಗೆ ಈ ಒಂದು ಕ್ರಮವನ್ನು 40 ದಿನಗಳ ಪರ್ಯಂತ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಿದಾಗ ನಮ್ಮಲ್ಲಿರುವಂಥ ಆ ಅಹಂ ಅಂತ ಹೇಳುವಂಥ ಒಂದು ನೆಗೆಟಿವ್ ಎನರ್ಜಿ ನಮ್ಮಿಂದ ತನ್ನಿಂದ ತಾನಾಗಿಯೇ ಅದು ಬಿಟ್ಟು ಹೋಗಬಹುದು, ಇಲ್ಲವೇ ಕಡಿಮೆ ಆಗುತ್ತಾ ಬರ್ತದೆ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ನಾವು ಎಣಿಸಿರಲಾರದಂತಹ ಒಂದು ಪ್ರಗತಿಯನ್ನು ಪಡೆಯುವುದಕ್ಕೆ ನಮಗೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.